ಖುಷಿ, ಹೇಳಿ ಅತ್ತೆ. ಯಾಕಮ್ಮ ಖುಷಿ ಬಾಗಲ್ದಾಗ ನಿಂತಿಯಲ್ಲ? ಯಾಕ ಯಾರಾದರೂ ಬರ್ತೀನಂತಂದಿದ್ದಾರಾ? ಅಥವಾ ಸಾಗರ್ ಏನಾದರೂ? ಸಾಗರ್ ಮನೆಯಲ್ಲೇ ಇದ್ದಾನಲ್ಲ, ಆಫೀಸ್ಗೆ ಹೋಗಿಲ್ಲ. ಯಾರಿಗೋಸ್ಕರ ಕಾಯ್ತಾ ಇದ್ದೆ? ಇಲ್ಲ ಅತ್ತೆ, ಸಾಗರ್ ಅಲ್ಲ. ಇವತ್ತು ನೇತ್ರ ಮನೆಗೆ ಬರ್ತೀನಿ ಅಂತ ಅಂದಿದ್ಲು. ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಮನೆಗೆ ಕರೆದಿದ್ದೆ. ಅದಕ್ಕೋಸ್ಕರ ಇನ್ನೂ ಬರಲಿಲ್ಲಲ್ಲ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೆ ಅಷ್ಟೇ. ಏನು, ನೇತ್ರನಿಗೋಸ್ಕರ ನೀನು ಬಾಗಿಲದಲ್ಲಿ ನಿಂತ್ಕೊಂಡು ವೇಟ್ ಮಾಡ್ತಾ ಇದೆಯಾ? ಖುಷಿ, ನಿನಗೇನಾದರೂ ತಲೆಗಿಲೆ ಕೆಟ್ಟಿದ್ದೇನಾ? ಯಾಕತ್ತೆ, ಏನಾಯಿತು? ಅಲ್ಲ, ಆಫ್ಟರ್ ಆಲ್ ಆಕಿ ಒಬ್ಬಾಕಿ ನಮ್ಮದು ಆಫೀಸ್ ಕೆಲಸ ಮಾಡ್ತಾ ಇರೋ ಎಂಪ್ಲಾಯಿ ಅಷ್ಟೇ. ಆಕಿ ಆಳಿಗೋಸ್ಕರ ಯಾರಾದರೂ ಮನೆ ಯಜಮಾನ್ರು ಕಾಯ್ತಾರ? ಏನು ಖುಷಿ, ನಿನಗೇನಾದರೂ ತಲೆಗಿಲೆ ಕೆಟ್ಟಿದ್ದೇನಾ? ಹೋಗಿ ಹೋಗಿ ಅವಳಿಗೋಸ್ಕರ ನೀನು ಕಾಯ್ಕೊಂತ ಬಾಗಲದಲ್ಲಿ ನಿಂತಿದೆಯಲ್ಲ, ತಲೆ ಏನಾದರೂ ಕೆಟ್ಟಿದ್ದೇನಾ ನಿನಗೆ? ನೋಡಿ ಅತ್ತೆ, ಅವಳು ನನಗೆ ಯಾವತ್ತೂ ಅವಳ ಮನೆಗೆ ಇದು ನಮ್ಮ ಆಫೀಸ್ನಲ್ಲಿ ವರ್ಕ್ ಮಾಡೋ ಎಂಪ್ಲಾಯಿ ಅಂತ ಏನು ಅನಿಸಿಲ್ಲ. ಆಕೆ ನನಗೆ ಕ್ಲೋಸ್ ಫ್ರೆಂಡ್ ಇದ್ದಂಗೆ. ನೀವೇನೇನೋ ತಪ್ಪು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ, ಸರಿನಾ? ನಾನು ತಾನೇ ಕಾಯ್ತಾ ಇರೋದು, ನನಗೆ ಏನೂ ಅನಿಸಿಲ್ಲ. ನಿಮಗೆ ಯಾಕೆ ಹಿಂಗೆ ಅನ್ನಿಸ್ತಾ ಇದೆ? ಅಲ್ಲ ಖುಷಿ, ನಮ್ಮ ಅಣ್ಣನ ಮಗಳು ನೀನು ಹಿಂಗೆ ನಿಂತ್ಕೊಂಡು ಕಾಯ್ತಾ ಇದ್ರೆ ನನಗೆಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ? ಹೋಗಿ ಹೋಗಿ ಅವಳಿಗೋಸ್ಕರ ನೀ ಕಾಯ್ತಾ ಇದೆಯಲ್ಲ. ಬೇಡಮ್ಮ ಬೇಡ, ಹೋಗು ಒಳಗಡೆ ಕುತ್ಕೋಗು. ಅವಳು ಬರ್ತಾಳಲ್ಲ, ಬಂದಮೇಲೆ ನಾನೇ ನಿನ್ನ ಹತ್ರ ಕಳಿಸ್ತೀನಂತ. ಈಗಲೇ ಬಿಡಿಯತ್ತೆ, ನಡೆಯುತ್ತೆ. ಆಲ್ರೆಡಿ ಬಿಟ್ಟಿದ್ದೀನಿ ಅಂತಂದಿದ್ದಾಳೆ ಮನೇನ. ಇನ್ನೇನು ಬರ್ಬೋದಷ್ಟೇ, ಇನ್ನೊಂದು 5 ಮಿನಿಟ್ಸ್ ಅಲ್ಲ, ಇಲ್ಲೇ ವೇಟ್ ಮಾಡ್ತೀನಿ ಬಿಡಿ. ಮಮ್ಮಿ, ಏನಾಯ್ತು ಸ್ಪಂದನ? ಎದಕ್ಕೆ ಬೆಳಗ್ಗೆನ ರಾಗ ಇಳ್ಯಾಕುಂತಿಯಲ್ಲ, ಏನಾತಮ್ಮ? ಮಮ್ಮಿ, ನಾನಿವತ್ತು ಶಾಪಿಂಗ್ ಹೋಗಬೇಕು. ಒಬ್ಬಳೇ ಆಗಿಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನನಗೊಬ್ಬಳೇ ಶಾಪಿಂಗಿಗೆ ಹೋಗೋದಕ್ಕೆ ಬೋರ್ ಮಮ್ಮಿ. ನೀನಾದರೂ ಬಾ ಮಮ್ಮಿ. ಖುಷಿ ಅಕ್ಕ, ನೀನಾದರೂ ಬಾ, ಹೋಗಿ ಬರೋಣ ಶಾಪಿಂಗಿಗೆ. ಅಯ್ಯಪ್ಪ, ನಿನ್ನ ಜೊತೆ ಶಾಪಿಂಗಿಗ? ಅದು ನಾನು ಆಗೋದಿಲ್ಲಪ್ಪ. ನನ್ನ ಕೈಯಲ್ಲಿ ನಿನ್ನ ಜೊತೆ ಶಾಪಿಂಗ್ ಬರೋದಕ್ಕೆ ಮಾತ್ರ ಆಗೋದಿಲ್ಲ. ನಂದು ಸಿಕ್ಕಾಪಟ್ಟೆ ಕೆಲಸ ಇದೆ, ನಾನಂತೂ ಬ್ಯುಸಿ ಇದ್ದೀನಿ. ನಿನ್ನ ಜೊತೆ ಶಾಪಿಂಗ್ ಬರೋದಕ್ಕೆಲ್ಲ ಆಗೋದಿಲ್ಲ ಸ್ಪಂದನ, ಸಾರಿ. ಅಯ್ಯೋ ನನ್ನ ಮಗಳ, ನಾನು ಬರ್ಬೇಕಂದ್ರೆ ನಂದು ಒಂದು ಸ್ವಲ್ಪ ಕೆಲಸ ಐತಪ್ಪ ಮನ್ಯಾಗ, ಅದಕ್ಕೋಸ್ಕರ ನಾನು ಬರೋಕ್ಕಾಗಲ್ಲ. ಹಂಗೆ ನಿನ್ನೂ ಒಬ್ಬಕ್ಕೆ ಕಳ್ಸಕ್ಕೆ ನನಗೆ ಮನಸ್ಸಿಲ್ಲ. ನೋಡಂತಡಿ, ಮನೆಗೆ ಯಾರು ಫ್ರೀ ಇದ್ರೆ ಕಳಿಸ್ತೀನಿ ಅಂತಡಿ. ಇಲ್ಲಾಂದ್ರೆ ಸಾಗರನ ಕರ್ಕೊಂಡು ಹೋಗಿ ಬಂದುಬಿಡು. ಹೇಗೋ ನೀ ಶಾಪಿಂಗ್ ಹೋಗ್ತಾ ಇರೋದು ಆಫೀಸ್ಗೆ ಹೋಗೋ ರೋಡಲ್ಲಿನೇ. ಹೇಳ್ತೀನಿ ಸಾಗರಿಗೆ ನೀನೇನು ಕರ್ಕೊಂಡು ಹೋಗಂತಂದು, ನೀನು ರೆಡಿ ಆಗು. ಹೋಗೋ ಮುಂದೆ ಸಾಗರ್ ನಿನ್ನ ಅಲ್ಲೇ ಕರ್ಕೊಂಡು ಹೋಗಿ ಶಾಪಿಂಗ್ ಎಲ್ಲ ಮಾಡಿಸಿ ವಾಪಸ್ ನಿನ್ನ ಇಲ್ಲಿ ಕರ್ಕೊಂಬಂದುಬಿಟ್ಟು ಆಫೀಸ್ಗೆ ಹೋಗ್ತಾನೆ ತಗೋ. ಇಕ್ಕಿ ಜೊತೆ ಏನಾರ ನನ್ನ ತಮ್ಮ ಶಾಪಿಂಗ್ ಹೋದ ಅಂದ್ರೆ ಅಷ್ಟ ಅವನ ಕತೆ. ಹೌದಿಲ್ಲಮ್ಮ ಖುಷಿ, ನಾ ಹೇಳೋದು ಕರೆಕ್ಟ್ ಐತಿಲ್ಲ? ಹಾಂ ಹಾಂ ಅಂತೆ ಕಳಿಸಿ. ಸಾಗರ್ ಹೋಗ್ತೀನಿ ಅಂದರೆ ಕಳಿಸಿ, ನಂದೇನು ಅಭ್ಯಂತರ ಇಲ್ಲಪ್ಪ. ಮಮ್ಮಿ, ಆದರೆ ಸಾಗರ್ ಮಾವ ಬರೋದೇ ಅಲ್ಲ ನನ್ನ ಜೊತೆ ಶಾಪಿಂಗಿಗೆ. ಇವತ್ತು ನಾನು ಹೇಳ್ತೀನಿ, ನೀ ಸುಮ್ಮನೆ ಇರು. ಸಾಗರ್ದು ಏನು ಬೇಕಾದ್ರೆ ಕೆಲಸ ಇರಲಿ, ಅವನು ಎಷ್ಟೊತ್ತಿದ್ರು ನಿನ್ನ ಜೊತೆ ಇವತ್ತು ಶಾಪಿಂಗಿಗೆ ಹೋಗಾಕ ಬೇಕು. ನನ್ನ ಮಾತು ಮೀರಂಗಿಲ್ಲ ನನ್ನ ಅಳಿಯ. ನೀ ಸುಮ್ಮನೆ ಇರು, ನಾನು ಹೇಳ್ತೀನಂತ. ಬಂದ ಬಿಟ್ಟ ನೋಡಿ ನನ್ನ ಅಳಿಯ ಸಾಗರ್. ಬಾರಪ್ಪ ರಾಜಾ, ಬಾ. ಏನತ್ತೆ, ಏನೋ ನನ್ನನ್ನು ನೆನೆಸ್ಕೋತಾ ಇದ್ರಿ ಅಂತ ಅನ್ಸುತ್ತೆ. ಅಕ್ಕ, ನೀನು ಯಾಕೆ ಇಲ್ಲಿ ನಿಂತಿದೀಯಾ? ಅದು ಸಾಗರ್ ಇವತ್ತು ನೇತ್ರ ಮನೆಗೆ ಬರ್ತೀನಿ ಅಂದಿದ್ದು, ನಾನೇ ಕರೆದಿದ್ದೆ. ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ. ಇನ್ನೇನು ಬರೋ ಟೈಮ್ ಆಯ್ತಲ್ಲ, ಅದಕ್ಕೆ ಇಲ್ಲೇ ವೇಟ್ ಮಾಡ್ಕೋತಾ ನಿಂತಿದ್ದೆ ಅಷ್ಟೇ. ಓ ಹೌದಾ, ಒಳಗಡೆ ಹೋಗಕ್ಕ, ಬಂದ್ಮೇಲೆ ಅವಳೆ ಬರ್ತಾಳ. ನೋಡಪ್ಪ ಸಾಗರ್, ನಾನು ಅವಾಗಿಂದ ಅದನ್ನೇ ಹೇಳಾಕೊಂತೀನಿ. ಆಕಿ ಒಂದು ಮನ್ಯಾಗ ಬರೋ ಒಂದು ಆಳಿನ ಸಲುವಾಗಿ ಯಾರ ಮನೆ ಯಜಮಾನ್ರು ಕಾಯ್ತಾರನಪ್ಪ? ನೀನೇ ಹೇಳ. ನಿಮ್ಮ ಅಕ್ಕಗಂತೂ ಬುದ್ಧಿನೇ ಇಲ್ಲ. ಹೋಗಿ ಹೋಗಿ ಆ ಹುಡುಗಿ ನೇತ್ರ ಸಲುವಾಗಿ ತಾನು ಕಾಯ್ಕೊಂತ ಇಲ್ಲಿ ಬಾಗಲ್ದಾಗ ನಿಂತಾಳ ನೋಡಪ್ಪ. ಅತ್ತೆ, ಅದು ಖುಷಿ ಅಕ್ಕ ಮತ್ತೆ ನೇತ್ರ ಅವ್ರಿಗೆ ಸಂಬಂಧಪಟ್ಟಿದ್ದು. ನೀವ್ಯಾಕೆ ಮಧ್ಯ ತಲೆ ಹಾಕ್ತೀರಿ? ಅವರಿಬ್ರು ಆಳು ಓನರ್ ತರ ಇಲ್ಲ, ಅವರಿಬ್ರು ಫ್ರೆಂಡ್ಸ್ ತರ ಇದ್ದಾರೆ. ಅವ್ರಿಗೆ ಹೆಂಗಿಷ್ಟ ಅವ್ರಿಗೆ ಹಂಗೆ ಇರೋದಕ್ಕೆ ಬಿಟ್ಬಿಡಿ. ನೀವೆಲ್ಲ ಸುಮ್ಮನೆ ನಡಕ್ ತಲೆ ಹಾಕೋದಕ್ಕೆ ಹೋಗ್ಬೇಡಿ. ಸರಿ ಬಿಡಪ್ಪ, ನಾವು ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ. ನಮ್ಮ ಮಾತು ಯಾರು ಕೇಳ್ತಾರೆ ಬಿಡಪ್ಪ. ನಿಮ್ಮಿಷ್ಟ, ನಿಮಗಿಷ್ಟ ಬಂದಂಗೆ ಮಾಡ್ಕೊರಿ. ಸಾಗರ್, ಇನ್ನೊಂದು 5 ನಿಮಿಷ ಇರು. ಹೇಗೋ ನೇತ್ರ ಬರ್ತಾಳಲ್ಲ, ಮಾತಾಡ್ಸಿ ಹೋಗಂತೆ ಅಂತ. ಹೌದಾ, ಸರಿ ಅಕ್ಕ, ಹಾಗಾದ್ರೆ. ಸಾಗರ, ಇದು ನನ್ನ ಮಗಳು ಸ್ಪಂದನ ಶಾಪಿಂಗ್ ಹೋಗೋದಿದೆ ಅಂತೆ. ನಾನು ಹೋಗ್ಬೇಕಂದ್ರೆ ನಂದು ಇವತ್ತು ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ಹಾಗಾಗಿ ನಾನು ಹೋಗೋದಕ್ಕಾಗೋದಿಲ್ಲ. ಖುಷಿ ಕೇಳಿದ್ರೆ ಖುಷಿನೂ ಫುಲ್ ಬ್ಯುಸಿ ಇದ್ದಾಳಂತೆ. ಅದಕ್ಕೋಸ್ಕರ ಅವಳು ಒಬ್ಬಳೇ ಹೋಗೋದಿಲ್ಲ ಶಾಪಿಂಗಿಗೆ, ನಿನಗೂ ಗೊತ್ತು. ಅದಕ್ಕೆ ನೀನೇ ಒಂದು ಸ್ವಲ್ಪ ಅವಳನ್ನು ಶಾಪಿಂಗಿಗೆ ಕರ್ಕೊಂಡು ಹೋಗಿ ಬರ್ತೀಯಾ? ಹ್ಞೂ ಮಾವ, ನನಗೊಬ್ಬಳಿಗೆ ಹೋಗೋದಕ್ಕೆ ಬೋರು. ಒಂದು 2 to 3 ಅವರ್ಸ್ ಅಷ್ಟೇ. ಬೇಗ ಹೋಗಿ ಬಂದುಬಿಡೋಣ ಬಾ ಮಾಮ. ಅಮ್ಮ ತಾಯಿ, ನನಗೆ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಇವತ್ತು ಇಡೀ ದಿನ ಕುತ್ಕೊಂಡು ಕೆಲಸ ಮಾಡಿದ್ರೂ ಮುಗಿಯೋದಿಲ್ಲ. ಕಂಟಿನ್ಯೂಸ್ ಆಗಿ ಮೀಟಿಂಗ್ ಇದೆ. ಅದನ್ನೆಲ್ಲ ಬಿಟ್ಟು ನಿನ್ನ ಜೊತೆ ನಾ ಶಾಪಿಂಗಿಗೆ ಬರಬೇಕಾ? ಆಫೀಸ್ ಕೆಲಸ ಯಾರು ಮಾಡ್ತಾರೆ ನಿನ್ನ ಜೊತೆ ನಾ ಶಾಪಿಂಗ್ ಬಂದರೆ? ಅಯ್ಯ ಸಾಗರ, ಆಫೀಸಿನ ಕೆಲಸ ಯಾವಾಗಿರಲ್ಲ, ನೀನೇ ಹೇಳ. ದಿನ ಇದ್ದಿದ್ದ ನಾ ಬೇಕಾದ್ರೆ ಅಣ್ಣ ಹೇಳ್ತೀನಿ ಅಂತ. ನೀ ಕರ್ಕೊಂಡು ಹೋಗ್ಬಾ, ಹೋಗ. ಆಕೆ ಏನೋ ಶಾಪಿಂಗ್ ಹೋಗ್ಬೇಕಂತಾಳ, ಕರ್ಕೊಂಡು ಹೋಗ್ಬಾ, ಹೋಗ. ಅತ್ತೆ, ನನಗೆ ಕೆಲಸ ಸಿಕ್ಕಾಪಟ್ಟೆ ಇದೆ. ಅಕ್ಕ ಏನೋ ಒಂದು 5 ನಿಮಿಷ ಇರು, ನೇತ್ರ ಅವ್ರು ಬರ್ತಾರೆ, ಮಾತಾಡ್ಸ್ಕೊಂಡು ಹೋಗಂತೆ ಅಂತ ಅಂದಿದ್ದಕ್ಕೋಸ್ಕರ ನಿಂತಿದ್ದೀನಿ. ಇಲ್ಲ ಅಂದರೆ 1 ನಿಮಿಷನೂ ನಿಂತ್ಕೋತಿಲ್ಲಾಗಿದೆ. ಅಷ್ಟು ಕೆಲಸ ಇದೆ ನಂಗೆ ಆಫೀಸಲ್ಲಿ. ಈ ಥರ ಎಲ್ಲ ಆಫೀಸ್ ಕೆಲಸ ಎಲ್ಲ ಬಿಟ್ಟು ಶಾಪಿಂಗ್ ಹೋಗೋದಕ್ಕಾಗೋದಿಲ್ಲ. ಜಸ್ಟ್ 2 ಅವರ್ಸ್ ಅಷ್ಟೇ ಆದರೂ ಬಾ ಮಮ್ಮ, ಹಿಂಗೆ ಯಾಕೆ ಮಾಡ್ತೀಯ? ನಾ ಮನೆಗೆ ಬಂದಾಗಿಂದ ಒಂದು ಸಲನೂ ನಿನ್ನ ನಾನು ಕರ್ಕೊಂಡೇ ಹೋಗಿಲ್ಲ ಹೊರಗಡೆ. ಇವತ್ತಾದರೂ ಹೋಗೋಣ ಬಾ ಮಮ್ಮ. ಸ್ಪಂದನ, ಹೇಳೋದು ಅರ್ಥ ಮಾಡ್ಕೋ. ನೀನೇನು ಚಿಕ್ಕ ಹುಡುಗಿ ಅಲ್ಲ. ನನಗೆ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ನಂಗೆ ಹೊರಗಡೆ ಎಲ್ಲ ಅಡ್ಡಾಡೋದಕ್ಕಾಗೋದಿಲ್ಲ.
ಅಕ್ಕ ನೇತ್ರ ಅವ್ರು ಬಂದ್ರು ನೋಡು. ಅದೇ ನೇತ್ರ ಇವಾಗ ಬಂದಿಯಾ? ನಾ ಇಷ್ಟೋ ತನಕ ನಿನಗೆ ಕಾಯ್ಕೋತಾ ನಿಂತಿದ್ದೆ ನೋಡಿಲ್ಲೇ. ಹೌದಾ ರೀ ಮೇಡಮರ, ಅಯ್ಯ ನನಗೆ ಎದಕ್ಕೆ ಕಾಯ್ಕೊತ ನಿಂತಿದ್ರಿ? ಅಲ್ಲೇ ಒಳಗಡೆ ಇರಬೇಕಿಲ್ರಿ, ನಾನೇ ಬರ್ತಿದ್ದೆ. ಯಾಕೆ ನೇತ್ರ ಏನಾಯಿತು? ಮುಖ ಎಲ್ಲ ಡಲ್ ಆಗಿದೆ, ವಾಯ್ಸ್ ಕೂಡ ಸಣ್ಣದಿದೆ ಅಲ್ಲ, ಯಾಕೆ ಏನಾಯಿತು? ಆರಾಮಾಗಿದೆಯಾ ತಾನೇ? ಹಾಂ ಮೇಡಮರ, ಆರಾಮದೀನಿ. ಯಾಕೋ ಬೆಳಗ್ಗೆಯಿಂದ ಒಂದು ಸ್ವಲ್ಪ ತಲೆನೋವಿಸ್ತಾ ಇತ್ತು, ಅದಕ್ಕೋಸ್ಕರ ಅಷ್ಟೇ. ಅದನ್ನ ಬಿಟ್ಟರೆ ಆರಾಮಾಗಿದ್ದೀನಿ ನಾನು. ಯಾಕೆ ನೇತ್ರ ಸಾರಿ ಯಾಕೆ ನೇತ್ರ ಅವ್ರು ಏನಾಯ್ತು? ಆರ್ ಯು ಓಕೆ? ಹಾಂ ಸರ್, ನಾನು ಆರಾಮಾಗಿದ್ದೀನಿ. ಒಂದು ಸ್ವಲ್ಪ ತಲೆನೋವಿತ್ತು ಅಷ್ಟೇ, ಅದನ್ನ ಬಿಟ್ಟರೆ ಆರಾಮಾಗಿದ್ದೀನಿ ನಾನು. ಸರಿ ಸರಿ, ಬಾ ಹಾಗಾದ್ರೆ ಅಲ್ಲೇ ಒಳಗಡೆ ಕುತ್ಕೊಂಡು ಮಾತಾಡೋಣ. ನಿಂತ್ಕೋಬೇಡ ಜಾಸ್ತಿ ಹೊತ್ತು, ಬಾ. ನೇತ್ರ ಅವ್ರ ಮುಖ ನೋಡಿದ್ರೆ ಯಾಕೋ ಆರಾಮಿಲ್ಲ ಅಂತ ಅನ್ಸುತ್ತೆ. ಕೇಳ್ಕೊಂಡು ಹೋಗ್ಬಿಡೋಣ ಇರು, ಏನಾಗಿದೆ ಅಂತ. ಬಂದ್ಲಾಗ್ಲೆ ಮನೆಗೆ ಶನಿ ಒಕ್ಕರ್ಸ್ಕೊಂಡ ಬಿಟ್ಲು. ನನ್ನ ಕರ್ಮ, ಇನ್ನು ಸಾಗರನ ಹೇಗಾದ್ರೂ ಮಾಡಿ ಒಪ್ಪಿಸಿ ನನ್ನ ಮಗಳ ಜೊತೆ ಶಾಪಿಂಗ್ ಕಳ್ಸೋಣ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ನಾನು ಅನ್ಕೊಂಡ್ರೆ ಆಗಲೇ ಬಂದುಬಿಡ್ತು ಪೀಡೆ. ಮಮ್ಮಿ ಈಗ ಏನು ಮಾಡೋದು ಮಮ್ಮಿ? ಶಾಪಿಂಗಿಗೆ ಹೇಗಾದ್ರೂ ಮಾಡಿ ಮಾಮನ ಕರ್ಕೊಂಡು ಹೋಗೋಣ ಅಂದರೆ ಮಾಮ ಬರ್ತಾನೇ ಇಲ್ಲಲ್ಲ. ನೀನು ಚಿಂತೆ ಮಾಡಬೇಡ ಮಗಳ, ಇವತ್ತು ಹೆಂಗಾರ ಮಾಡಿ ಸಾಗರನ ನಿನ್ನ ಜೊತೆ ಶಾಪಿಂಗಿಗೆ ಕಳಿಸ್ತೀನಿ ನಡಿ. ಅವ್ರು ಏನು ಮಾತಾಡ್ತಾರಂತ ಅಲ್ಲೇ ನಿಂತ್ಕೊಂಡು ಕೇಳೋಣ. ಸಾಗರ ಹೋಗೋ ಮುಂದೆ ನೀನು ಒಮ್ಮಿಗೆ ಹೋಗಿ ಕಾರ್ ಹತ್ತು ಬಿಡು, ನನಗೆ ಹೆಂಗಾರ ಮಾಡಿ ಇವತ್ತು ಶಾಪಿಂಗ್ ಕರ್ಕೊಂಡೇ ಹೋಗ್ಬೇಕು ಮಾಮ ಅಂತ ಗಂಟು ಬಿಡು. ಸರಿ ನಡಿ ಮೊದಲಲ್ಲಿಗೆ. ಸರಿ ಮಮ್ಮಿ. ನೇತ್ರ, ನಿನ್ನ ನೋಡಿದ್ರೆ ಯಾಕೋ ಭಾಳ ಹುಷಾರಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಹೇಳಬೇಕು ತಾನೇ ನನಗೆ ಇವತ್ತು ಆರಾಮಿಲ್ಲ, ನಾ ಮನೆಯಲ್ಲಿನೇ ಇರ್ತೀನಿ ಅಂತ. ನಾನೇನು ಬೇಡ ಅಂತಿದ್ನಾ? ಈ ತಲೆನೋವಿದ್ರು ಇಲ್ಲಿ ತನಕ ಬಂದಿದೆಯಾ ನೋಡು, ಅದು ಬಸ್ಸಲ್ಲೇ ಬಂದಿದೆಯಾ? ಪರವಾಗಿಲ್ಲ ರೀ ಮೇಡಮರ, ನಡೀತೈತಿ. ಆಫೀಸಲ್ಲೂ ಸಿಕ್ಕಾಪಟ್ಟೆ ಕೆಲಸ ಇದೆ, ನಾನು ಆಫೀಸಿಗೆ. ನೇತ್ರ ಏನಾಯ್ತು ನಿಂಗೆ? ನೇತ್ರ ಅಕ್ಕ ಇವ್ರ ಮೈಯೆಲ್ಲ ಎಷ್ಟು ಬಿಸಿ ಇದೆ ಅಕ್ಕ. ಅಯ್ಯೋ ಸಿಕ್ಕಾಪಟ್ಟೆ ಜ್ವರ ಬಂದಿದೆ ಅಕ್ಕ ಇವರಿಗೆ, ಅದಕ್ಕೋಸ್ಕರ ಚಕ್ರ ಬಂದ ಬಿದ್ದಿದ್ದಾರೆ ಅಂತ ಅನ್ಸುತ್ತೆ. ಅಯ್ಯೋ ಏನು ಮಾಡು ಸಾಗರ್, ಅಲ್ಲೇ ಸೋಫಾ ಮೇಲೆ ಕುಂದಿಸ್ತು, ಒಂದೇ ನಿಮಿಷ ನಾನು ನೀರು ತಗೊಂಡು ಬರ್ತೀನಿ. ಹಾಂ ಸರಿ ಅಕ್ಕ. ಸಾಗರ್ ಅಕ್ಕಿನೇ ಕಿತ್ಕೊಂಡಿದ್ದೀನಿ ನೀನು, ಬಿಡಕ್ಕೆ ಕೆಳಗಡೆ. ಅತ್ತೆ ಅವರಿಗೆ ಆರಾಮಿಲ್ಲದೆ ಚಕ್ರ ಬಂದು ಬಿದ್ದಿದ್ದಾರೆ. ಈ ಟೈಮಲ್ಲೂ ನೀವು ಈ ಥರ ನಾ ಮಾತಾಡೋದು? ನೀವು ಮಾತಾಡೋದು ಕೇಳಿದ್ರೆ ನನಗೆ ಎಷ್ಟು ಸಿಟ್ಟು ಬರುತ್ತಂದ್ರೆ. ಸಾಗರ್ ನೀರು ತಗೋ, ಇಲ್ಲಿ ಮೊದಲು ನಿಮ್ಮ ಮುಖಕ್ಕೆ ನೀರು ಹಾಕಿ ನೀರು ಕುಡಿಸು, ಅಂದರೆ ಎಚ್ಚರ ಆಗುತ್ತೆ. ಹಾಂ ಸರಿ ಅಕ್ಕ. ನೇತ್ರ ಅವರೇ ಸ್ಲೋ ಆಗಿ ನೀರು ಕುಡೀರಿ, ಎಚ್ಚರ ಆಗುತ್ತೆ, ಏನಾಗೋದಿಲ್ಲ. ನೇತ್ರ ಅವ್ರೆ ಯಾಕ್ರಿ ಮೈಯಲ್ಲಿ ಇಷ್ಟೊಂದು ಜ್ವರ ಇದೆ? ಆರಾಮಿಲ್ಲ ಅಂದ್ರೂ ಯಾಕೆ ಬಂದ್ರಿ ನೀವು ಆಫೀಸಿಗೆ? ಒಂದು ಮಾತು ಹೇಳಿ ರಜೆ ಹಾಕೋದಕ್ಕೆ ಬರೋದಿಲ್ವಾ? ಇಷ್ಟೊಂದು ಆರಾಮಿಲ್ಲ ನಿಮಗೆ, ಬರೋ ಅವಶ್ಯಕತೆ ಆದ್ರೆ ಏನಿತ್ತು? ಅಲ್ಲ ನೇತ್ರ, ಆರಾಮಿಲ್ಲ ಅಂದ್ರೆ ಮನೆಯಲ್ಲಿ ಇರೋದು ಬಿಟ್ಟು ನಾನು ಕಾಲ್ ಮಾಡಿದಾಗ ನೀವು ಒಂದು ಮಾತು ಹೇಳಿದಿದ್ರೆ ಬೇಡ ಖುಷಿ, ನೀವು ಬೇಡ ನೇತ್ರ ನೀ ಬರೋದು ಅಂತ ಹೇಳ್ತಿದ್ದೆ ತಾನೆ. ಇಷ್ಟೊಂದು ಆರಾಮಿಲ್ಲ, ಜ್ವರ ನೋಡಲಿ, ಜ್ವರ ಇಷ್ಟೊಂದು ಜಾಸ್ತಿ ಆಗಿ ಚಕ್ರ ಬಂದು ಬಿದ್ದಿದೆಯಾ ನೀನು? ಏನೋ ಮನೆಯಲ್ಲೇ ಆಯಿತು ಸರಿ ಹೋಯ್ತು, ಹೊರಗಡೆ ಏನಾದರೂ ಆಗಿದ್ದಿದ್ರೆ ಹೆಂಗಿತ್ತು ನೀನೇ ಹೇಳು. ಅದು ಇಲ್ಲ ರೀ ಮೇಡಮರ, ಯಾಕೋ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು, ಅದು ಬಸ್ನಲ್ಲಿ ಬಂದೆ ಅಲ್ಲ, ಅದಕ್ಕೋಸ್ಕರ ಜ್ವರ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಎಷ್ಟರ ನಾಟಕ ಮಾಡ್ತಾಳೆ ಇವಳು. ಸರಿ ನಡಿ, ಹಂಗಂದ್ರೆ ಮೊದಲು ಹೋಗಿ ಆಸ್ಪತ್ರೆಗೆ ತೋರಿಸೋಣ. ನಾನೇ ಬರ್ತೀನಿ, ಬಾ. ನಿನಗೆ ಆಸ್ಪತ್ರೆಗೆ ತೋರಿಸಿ ಮನೆಗೆ ಬಿಟ್ಟು ಬರ್ತೀನಿ. ನೀನು ಈ ಅವಸ್ಥೆಯಲ್ಲಿ ಮನೆಗೆ ಒಬ್ಬಳೇ ಹೋಗೋದು ಬೇಡ, ಬಾ. ಅಯ್ಯೋ ಪರವಾಗಿಲ್ಲ ರೀ ಮೇಡಮರ, ನಾ ಒಬ್ಬಳೇ ಹೋಗ್ತೀನಿ ತಗೋರಿ, ನಡೆಯುತ್ತೆ ನನಗೆ. ಇಟ್ಸ್ ಓಕೆ, ನೀವು ಯಾಕೆ ಸುಮ್ಮನೆ ತೊಂದರೆ ತಗೋತೀರಾ? ಅಕ್ಕ ನೀನೇನು ಬೇಡ, ನಾನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ತೋರಿಸಿ ಅವ್ರ ಮನೆಗೆ ಬಿಟ್ಟು ಬರ್ತೀನಿ ಅಂತ ತಗೋ. ಈಗ ಮತ್ತೆ ಚಿನ್ನಿ ಬರೋ ಟೈಮ್ ಆಯ್ತಲ್ಲ ಸ್ಕೂಲಿಂದ, ನೀನು ಇರಲಿಲ್ಲ ಅಂದರೆ ಅವಳು ಮತ್ತೆ ಗಾಬರಿ ಆಗ್ಬಿಡ್ತಾ. ಪರವಾಗಿಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ ತಗೋ. ಸಾಗರ ಆಫೀಸಲ್ಲಿ ಏನೋ ಭಾಳ ಕೆಲಸ ಐತಿ, ಮೀಟಿಂಗ್ ಐತೆ ಅಂತಂದಿದ್ಯಲ್ಲ, ನೀವು ಹೋಗಿ ಬಾ, ಕರ್ಕೊಂಡು ಹೋಗ್ತಾಳೆ. ಈಕಿ ಯಾರು ನಮ್ದು ಕಾರ್ ಡ್ರೈವರ್ ಇರ್ತಾನಲ್ಲ, ಅವ್ನಿಗೆ ಹೇಳಿದ್ರೆ ಅವನ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾನೆ ತಗೋ. ನೀವಿಬ್ರು ಯಾಕೆ ಅಷ್ಟೊಂದು ಕಷ್ಟಪಡ್ತೀರಿ? ಅತ್ತೆ ಬಾಯಿ ಮುಚ್ಚಿ, ನಿಮಗೆ ವಯಸ್ಸಾದ್ರೂ ಬುದ್ಧಿ ಏನೂ ಬೆಳೆದಿಲ್ಲ, ಯಾವಾಗ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಹೋಗಿ ಇಲ್ಲಿಂದ ಸುಮ್ಮನೆ. ಮನೆಯಲ್ಲಿ ಇದ್ದವ್ರಿಗಿಂತ ಹೊರಗಿನವರ ಹೆಚ್ಚಾಗ್ಬಿಟ್ರೆ ನಿಮ್ಗೆ. ಪ್ಲೀಸ್ ಸರ್, ನೀವು ಬೇಡ ಮೇಡಮರ, ನೀವು ಬೇಡ, ನಾನೇ ಹೋಗ್ತೀನಿ ತಗೋರಿ. ನಾ ಆರಾಮಾಗಿದ್ದೀನಿ, ಪರವಾಗಿಲ್ಲ. ನಾ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಸೀದಾ ಮನೆಗೆ ಹೋಗ್ತೀನಿ ತಗೋರಿ. ನೇತ್ರ ನೀ ಸುಮ್ಮನೆ ಇರು, ಅವ್ರಿಗೇನೋ ಬುದ್ಧಿ ಇಲ್ಲ, ಏನೇನೋ ಮಾತಾಡ್ತಾರೆ, ನಿನಗೂ ಬುದ್ಧಿ ಇಲ್ಲನ? ನೀ ಸುಮ್ಮನೆ ಇರು. ಆಮೇಲೆ ಎಲ್ಲಾದರೂ ಹೋಗಿ ಚಕ್ರ ಬಂದು ಬಿದ್ದೆ ಅಂದರೆ ಏನಾದರೂ ಅನಾಹುತ ಆದರೆ ನೀ ಸುಮ್ಮನೆ ಇರು, ಇದೆಲ್ಲ ನಿನ್ಗೆ ಗೊತ್ತಾಗಲ್ಲ. ಅಕ್ಕ ನಾನೇ ಕರ್ಕೊಂಡು ಹೋಗ್ಬರ್ತೀನಿ ತಗೋ. ಹೇಗೋ ಮೀಟಿಂಗ್ ಒಂದು ಸ್ವಲ್ಪ ಲೇಟ್ ಪೋಸ್ಟ್ಪೋನ್ ಮಾಡ್ತೀನಿ, ನಾನೇ ಕರ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಹಾಗೆ ಮನೆಗೆ ಹೋಗಿ ಬಿಟ್ಟು ಬರ್ತೀನಿ ಅಂತ ತಗೋ, ಸರಿನಾ? ಸರಿ ಸಾಗರ್, ನೀನೇ ಹೋಗ್ತೀನಂದರೆ ಸರಿ, ನೀನೇ ಹೋಗು. ಡಾಕ್ಟರ್ ಹತ್ರ ತೋರಿಸಿ ಏನು ಹೇಳ್ತಾರೆ ನೋಡಿ, ಡೀಟೇಲಾಗಿ ಕೇಳ್ಕೊಂಡು ಹಾಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಮನೆಗೆ ಹೋಗಿ ಬಿಟ್ಟು ಬಂದುಬಿಡು, ಸರಿನಾ? ಸರಿ ಆಯ್ತು ಅಕ್ಕ. ನೇತ್ರ ಅವರೇ ಹುಷಾರಾಗಿ ಬರ್ರಿ. ಅಲ್ಲ ಸರ್, ಸುಮ್ಮನೆ ನನ್ನಿಂದ ನಿಮ್ಗೆ ಯಾಕೆ ತೊಂದರೆ? ಸುಮ್ಮನೆ ಬರ್ರಿ ನೇತ್ರ ಅವರೇ, ಮತ್ತೆ ನಿಮ್ಗೊಂದು ಸ್ಪೆಷಲ್ ಆಗಿರ್ಬೇಕಾ? ನೇತ್ರ ಪ್ಲೀಸ್ ಹಠ ಮಾಡಬೇಡ, ನಿನ್ಗೆ ಆರಾಮಿಲ್ಲ, ಹೇಳ್ದಷ್ಟು ಕೇಳು. ಸರಿ ಮೇಡಮರ್.
ಎಷ್ಟು ಸೊಕ್ಕ ಯೂನಿಕ್ ಸಾಗರ್ಗ ನನ್ನ ಮಗಳಿಗೆ ಶಾಪಿಂಗ್ ಕರ್ಕೊಂಡು ಹೋಗಂದ್ರ ಮೀಟಿಂಗ್ ಇದೆ ಅದು ಇದೆ ಅಂತಾನ. ಅದೇ ಈ ನೇತ್ರಾಗ ಒಂದು ಸ್ವಲ್ಪ ಆರಾಮಿಲ್ಲ ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದೇನು ಮತ್ತಕ್ಕಿನ ಮನೆಗೆ ಬಿಟ್ಟು ಬರೋದೇನು ಇವಾಗ ಏನು ಮೀಟಿಂಗ್ ಇರಲ್ಲ ನೀವನಿಗೆ ಮಾಡ್ತೀನಿ ಇದನ್ನು ಇವತ್ತು ನಮ್ಮ ಅಣ್ಣನ ಹತ್ರ ಹೇಳ್ತೀನಿ, ಅವಾಗ ಸರಿ ಆಗುತ್ತಿದ್ದು. ಇವಳು ಹಾಳಾದವಳು ಇನ್ನೊಂದು ಸಲ ನಮ್ಮ ಮನೆಗೆ ಹೆಜ್ಜೆ ಇಟ್ಟಿರಬಾರ್ದು, ಹಂಗೆ ಮಾಡ್ತೀನಿ ನಾನು. ಎಷ್ಟು ನಾಟಕ ಮಾಡ್ತಾಳೆ, ನಾಟಕ ಮಾಡಿ ಮಾಡಿ ಸಾಗರನ್ನ ಬುಟ್ಟಿಗೆ ಹಾಕೋಬೇಕಂತದ ಮಾಡ್ತೀನಿ. ಇನ್ನೊಂದು ಸಲ ನೀನು ನಮ್ಮ ಮನೆಗೆ ಹೆಜ್ಜೆ ಇಡಬಾರ್ದು, ಹಂಗೆ ಮಾಡ್ತೀನಿ ತಡಿ.